ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿನಲ್ಲಿ ಮುಂಗಾರು ಚುರುಕುಗೊಂಡಿದೆ. ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು, ಅದರಲ್ಲೂ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲಾ ಕಟ್ಟಡಗಳಿಂದ ಮಕ್ಕಳು ಜೀವ ಭಯದಲ್ಲೇ ಶಾಲೆಗೆ ಬರುವಂತಹ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನು ರಾಯಚೂರು ತಾಲೂಕಿನ ವಿಜಯನಗರ ಕ್ಯಾಂಪ್ನಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು, ಏನು ಸರ್ಕಾರಿ ಶಾಲೆ ಇದೆ, 2007ರಲ್ಲಿ ನಿರ್ಮಾಣವಾಗಿರುವಂತಹ ಶಾಲೆ 24 ವರ್ಷದಲ್ಲಿ ಸಂಪೂರ್ಣ ಹಾಳಾಗೋಗಿರುವಂಥದ್ದು. ಇಲ್ಲಿ ಯಾವ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ರಾಯಚೂರು ಮೊದಲೇ ಬಿಸಿಲುನಾಡು ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಬಿಸಿಲಿಗೆ ಸಂಬಂಧಪಟ್ಟಂತೆ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಗಾಳಿ ವ್ಯವಸ್ಥೆ ಬೇಕು. ಆದರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಕೂಡ ಇರುವಂಥದ್ದು. ಫ್ಯಾನನ್ನು ನೋಡಿದ್ರೆ ಖಂಡಿತವಾಗ್ಲೂ ನೀವು ಸರ್ಕಾರದ ಕಿವಿ ಹಿಂಡೋದು ಗ್ಯಾರಂಟಿ. ಯಾಕಂದರೆ ಫ್ಯಾನನ್ನು ನೀವು ತಾವು ನೋಡಿದ್ರೆ ಶಾಲೆಯಲ್ಲಿ ಒಳಗಡೆ ಇರ್ತಕ್ಕಂಥ ಫ್ಯಾನ್ ಯಾವ ರೀತಿ ದುಸ್ಥಿತಿ ಇದೆ ಅನ್ನೋವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಹಾಳಾಗೋಗಿದೆ. ಈ ಫ್ಯಾನ್ ಇಲ್ಲ, ಬಟ್ ಅದು ಏನು ಅದಕ್ಕೆ ಸಂಬಂಧಪಟ್ಟಂಥ ಕಂಬಿ ಮಾತ್ರ ಇಲ್ಲಿ ನೇತಾಕಿದ್ದಾರೆ. ಇಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇದೆ. ಈ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿರುವಂಥ ಶಿಕ್ಷಕರು ಮೇಲಾಧಿಕಾರಿಗಳಿಗೆ ದೂರನ ಕೊಟ್ಟಿದ್ದಾರೆ. ಈ ಬಗ್ಗೆ ರಿಪೇರಿ ಕೆಲಸ ಮಾಡಿಕೊಡಿ, ನಮ್ಮ ಸಮರ್ಪಕವಾಗಿರುವಂಥ ಕಟ್ಟಡ ಕೊಡಿ ಅಂದರೂ ಕೂಡ ಯಾರೊಬ್ಬರು ಈ ಮಕ್ಕಳು ಅಂದರೆ ವಿಜಯನಗರ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಸರ್ಕಾರಿ ಶಾಲೆ ಅಂದರೆ ಈ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ಮೇಲ್ಛಾವಣಿ ತಾವು ನೋಡಿದ್ರೆ ಖಂಡಿತವಾಗ್ಲೂ ನಾವು ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ, ಅಷ್ಟರ ಮಟ್ಟಿಗಿದೆ. ಆದರೆ ಮಕ್ಕಳು ಇಲ್ಲಿ ಯಾವ ರೀತಿ ಪಾಠ ಕೇಳಬೇಕು ಅನ್ನೋಂಥದ್ದು, ಕಂಬಿಗಳು ಕಿತ್ತು ಹೊರಗಡೆ ಬರ್ತಾ ಇದಾವೆ, ಮೇಲ್ಛಾವಣಿ ಕುಸ್ತು ಕೆಳಗಡೆ ಬೀಳ್ತಾ ಇದೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಇದು ಶಿಥಿಲಾವಸ್ಥೆಯಿಂದ ಕೂಡಿರುತ್ತೆ, ನೀರು ಸೋರುತ್ತೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಕೋಣೆ ಏನು ಕಾಣ್ತಾ ಇದೆ ಸಂಪೂರ್ಣವಾಗಿ ನೀರಿನಿಂದ ತುಂಬ ಹೋಗುತ್ತೆ. ಹೀಗಾಗಿನೇ ಶಿಕ್ಷಕರು ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನ ನೆರಳಿನಲ್ಲಿ ಓದಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ಇನ್ನೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಘಾತಕಾರಿ ವಿಚಾರ ಅಂತಂದ್ರೆ 4/6/2002ರಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಆದರೆ ಬರೀ 24 ವರ್ಷದಲ್ಲೇ ಈ ರೀತಿ ಕಟ್ಟಡ ಹಾಳಾಗೋಗುತ್ತಂದ್ರೆ ಇದಕ್ಕೆ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನೇತೃತ್ವದಲ್ಲಿ ಆಯಿತು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸ್ಥಳೀಯರ ಒಂದು ಆಗ್ರಹ ಆಗಿರುವಂಥದ್ದು. ಮತ್ತೊಂದು ಬದಿಯಲ್ಲಿ ತಾವು ನೋಡಿದ್ರೆ ನೆರಳಿನಲ್ಲಿ ಪಾಠವನ್ನು ಮಾಡುವಂಥ ದುಸ್ಥಿತಿ ಸದ್ಯ ಇಲ್ಲಿರುವಂತಹ ಮಕ್ಕಳಿಗಿದೆ. ಒಳಗಡೆ ಕೋಣೆಗಳನ್ನು ತಾವು ನೋಡಿದ್ರಿ, ಅಲ್ಲಿ ಭಯದ ವಾತಾವರಣ ಇದೆ, ಮೇಲ್ಛಾವಣಿ ಹಂತ ಹಂತವಾಗಿ ಕುಸಿದು ಬೀಳ್ತಾ ಇದೆ. ಹೀಗಾಗಿ ಶಿಕ್ಷಕರು ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳಿಗೆ ಮರದ ಕೆಳಗಡೆ ಈ ನೆರಳಿನಲ್ಲಿ ಒಂದು ಓದಿಸುವಂತಹ ಮತ್ತು ಶಿಕ್ಷಣ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಧಿಕಾರಿಗಳಿದು ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ಈ ಒಂದು ಕ್ಯಾಂಪ್ ಬರುವಂಥದ್ದು ರಾಯಚೂರಿನ ಹೊರಭಾಗದಲ್ಲಿ ಇರುವಂತಹ ಒಂದು ಕ್ಯಾಂಪ್ ಇದು. ಇಷ್ಟಿದ್ರೂ ಕೂಡ ಇಲ್ಲೇ ಜಿಲ್ಲಾಧಿಕಾರಿಗಳು ಓಡಾಡ್ತಾರೆ, ಸಚಿವರು ಓಡಾಡ್ತಾರೆ, ಜನಪ್ರತಿನಿಧಿಗಳು ಓಡಾಡ್ತಾರೆ. ಮಕ್ಕಳು ಹೊರಗಡೆನೇ ಓದ್ತಾ ಇದ್ರೂ ಕೂಡ ಅವ್ರಿಗೆ ಇಂಥ ಕನಿಷ್ಠ ಈ ಮಾಹಿತಿ ಸಿಗಲಿಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿರುತ್ತೆ. ಮಕ್ಕಳನ್ನ ತಾವು ನೋಡಿದ್ರೆ ಸಾಕಷ್ಟು ಬೇಸರ ಆಗುತ್ತೆ. ಯಾಕಂದರೆ ರಾಯಚೂರು ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ರೀತಿ ಸಾಕಷ್ಟು ಏನು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಏನು ಕೋಣೆಗಳನ್ನು ನೋಡಿದ್ರೆ ಪೋಷಕರು ಮಕ್ಕಳನ್ನು ಯಾವ ಒಂದು ನಂಬಿಕೆ ಮೇಲೆ ಶಾಲೆಗೆ ಕಳಿಸ್ಬೇಕು ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನಮ್ಮ ಜೊತೆ ವಿದ್ಯಾರ್ಥಿ ಇದೆ, ನಾನು ಮಾತಾಡ್ತೀನಿ. ನಿನ್ನ ಹೆಸರೇನಪ್ಪ, ನಿಮ್ಮ ಶಾಲೆ ಯಾವುದು? ನನ್ನ ಹೆಸರು ಭೀಮಾರೆಡ್ಡಿ, ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈಗ ಶಾಲೆ ಒಳಗೆ ಫುಲ್ಲು ಛತ್ತು ಕುಸ್ತು ಬೀಳಕತ್ತೈತಿ, ಯಾವ ರೀತಿ ಭಯ ಆಗತ್ತಪ್ಪ? ಅದು ಎಲ್ಲಿ ಮೇಲೆ ಬೀಳುತ್ತೆ ಅಂತ ಭಯ ಆಗುತ್ತೆ. ಈಗ ಮೇಲೆ ಬೀಳೋದು ಭಯ ಐತಲ್ಲ, ಟೀಚರ್ ಏನು ವ್ಯವಸ್ಥೆ ಮಾಡಿಕೊಟ್ರೆ ನಿಮಗೀಗ? ಇಲ್ಲೇ ಗಿಡದ ಕೆಳಗೆ ಕುಂತು ಪಾಠ ಮಾಡ್ತಾರೆ. ಅಂಜಿಕ್ ಬರುತ್ತೆ. ಮತ್ತೆ ಹೆಂಗೀಗ ನಮ್ಮ ಶಾಲೆ ಕಟ್ಸ್ಕೊಡ್ಬೇಕಂತ ಕೇಳ್ತೀನಿ. ಈಗ ಇಲ್ಲಿ ಶಾಲೆಗೆ ಇಲ್ಲಿ ಕುಂತಿರ್ತಿರಲ್ಲ, ವಾಹನಗಳು ಓಡಾಡ್ತವ, ಯಾವ ರೀತಿ ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ? ಅದು ಆರ್ನ ಸೌಂಡ್ ಡಿಸ್ಟರ್ಬ್ ಆಗುತ್ತೆ. ಪದೇ 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 ಸಾಲ್ ಮುಗಿತಾನ? ಸಾಲ್ ಮುಗಿತಾನ. ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ? ಇದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಈಗ ಓದ ನಿಮ್ಮ ಟೀಚರು ಕೂಡ ನಿಮ್ಮ ಜೊತೆ ಹೊರಗೆ ಕುಂದಿರ್ತಾರ. ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಏನು ಕೇಳ್ತೀಗ? ನಮ್ಮ ಶಾಲೆ ಕಟ್ಸ್ಕೊಳ್ಬೇಕಂತ ಕೇಳ್ತೀನಿ. 2 ರೂಮ್. ಈ ಮತ್ತೊಂದು ಬದಿ ತಮಗೆ ತೋರಿಸ್ತೀನಿ. ಪಾಪ ಮುಖ್ಯ ಶಿಕ್ಷಕರು ಕೂಡ ಕೂತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ತಾವು ನೋಡಿದ್ರೆ ಖಂಡಿತವಾಗ್ಲೂ ಹೊರಭಾಗದಲ್ಲಿ ಮರದ ಕೆಳಗಡೆ ಚೇರನ್ನು ಹಾಕ್ಕೊಂಡು ಒಂದು ಟೇಬಲನ್ನು ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಪೋಷಕರು ಹೇಳ್ತಾ ಇರುವಂಥದ್ದು ಕೂಡಲೇ ಈ 2 ಶಾಲಾ ಕಟ್ಟಡಗಳ ದುರಸ್ತಿ ಕಾರ್ಯಾಗಿ ಹೊಸ ಕಟ್ಟಡ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.